ನಿಮ್ದು ರಾಜಕೀಯ ಎಂಟ್ರಿ ಆದ ದಿನ. ರಾಜಕೀಯ ಎಂಟ್ರಿ ಆಗಿ ಏನಾಗಿದೆ? ಅಂದ್ರೆ ರಾಜಕೀಯ ಬರ್ಬೇಕಿತ್ತಂತ ಆಯ್ತಾ? ಬೇಡವಾಗಿತ್ತಂತ ಅಲ್ಲ, ಆಗ್ತಾ ಅದನ್ನ ಉಂಟಾ? ಡಿಸೈಡ್ ಮಾಡಿ ನಾನು ಬಂದದ್ದು. ಹ್ಮ್. ರಾಜಕೀಯಕ್ಕೆ ಬರುವಾಗ ದುಡ್ಡು ಮಾಡಬೇಕಂತ ಬಂದಿಲ್ಲ. ಓಕೆ. ಅಲ್ಲ, ಊರಲ್ಲಿ ಬಂದ ನಂತರ ಈಗ ಈಗ ಬಂದ ಇಷ್ಟೊಂದು ಜನರ ನಂತರ ಐ ಆಮ್ ಎಂಜಾಯಿಂಗ್. ಎಂಜಾಯ್ ಐ ಮಾಡ್ತಾ ಆಮ್ ಇದ್ದಾರೆ. ಎಂಜಾಯಿಂಗ್. ಐ ವಾಂಟ್ ಟು ಅಚೀವ್ ಸಮಥಿಂಗ್. ಖುಷಿಯಲ್ಲಿದ್ದೀರಿ. ಖುಷಿಯಲ್ಲಿದೆ. ಬೇಡ ಅಂತ ಆಗ್ಲೇ ಇಲ್ಲ. ಬೈತಾರೆ ಜನ, ಕೇಳ್ತಾರೆ, ಮಾಡ್ತಾರೆ. ತುಂಬಾ ಜನ ಇವತ್ತೊಬ್ರು ಕೇಳಿದ್ರು ನನಗೆ, ಅಮೆರಿಕದಿಂದ ಬಂದವರು. ಹ್ಮ್. ಒಬ್ರು ಅಮೆರಿಕದವ್ರನ್ನ ಬಂದು ಪ್ರಶ್ನೆ ಮಾಡಿದ್ರು, ರೈಗಲ ನಿಮ್ಮ ಹತ್ರ ಇದೆಲ್ಲ ಇದೆಲ್ಲ, ನೀವು ಇಷ್ಟೆಲ್ಲ ಇದೆಲ್ಲ ನಿಮಗೆ ಈ ಕಚ್ಚಾಟ, ಈ ಜಂಜಾಟ, ಈ ಬೈಗಳು ಇಷ್ಟೆಲ್ಲ ಮಾಡಿದ್ರೆ ಇದು ಬೇಕಾ? ನಾನು ಯಾವಾಗಲೂ ಅಮೆರಿಕದಲ್ಲಿ ಕೂತು ನೀವು ಅದನ್ನು ಅಬ್ಸರ್ವ್ ಮಾಡ್ತೀನಿ. ಐ ಆಮ್ ಒನ್ ಆಫ್ ದ ಬೆಸ್ಟ್ MLA ಗೋಟ್ ಫಾರ್ ಪುತ್ತೂರು. ನಾನು ಪುತ್ತೂರಿನವನು. ಅದು ಈ ಜಂಜಾಟ ಎಲ್ಲ ನಿಮಗೆ ಬೇಕಾ ಅಂತ ಪ್ರಶ್ನೆ ಮಾಡಿದ್ರು. ಸರ್, ಯು ಟು ಅಕ್ಸೆಪ್ಟ್ ಇಟ್ ಅಲ್ಲ. ನಾವು ಒಂದು ಚಾಲೆಂಜಿಂಗ್ ತಗೊಳ್ಬೇಕಾದ್ರೆ ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಅವ್ರು ಹೇಳುವಂತೆ ಒಳ್ಳೆ ಕೆಲಸ ನನ್ನನ್ನು ತಿದ್ಕೊಳ್ತೀನಿ. ನಾನೇ ಹೇಳಿದ್ದನ್ನು ಯಾವತ್ತು ನಾನು ಅದೇ ಆಡಳಿತ ಅಂತ ನಾನು ನೋಡೋದಿಲ್ಲ. ನನ್ನ ಹೃದಯದಲ್ಲಿ ಎರಡು ಭಾವನೆಗಳಿಲ್ಲ. ನನ್ನ ಹೃದಯದಲ್ಲಿ ತಪ್ಪು ಕಲ್ಪನೆಗಳಿಲ್ಲ. ನಾನು ಯಾರಿಗೂ ಅನ್ಯಾಯ ಮಾಡಲಿಕ್ಕೆ ಹೋಗುವುದಿಲ್ಲ. ಒಳ್ಳೆಯ ಕೆಲಸ ಮಾಡಬೇಕು ಅಂತ ಈ ರಾಜಕೀಯಕ್ಕೆ ಬಂದಿದ್ದೀನಿ. BJPಯಲ್ಲಿದ್ದೆ, ಅಲ್ಲಿ ಸೀಟು ಕೊಡಲಿಲ್ಲ. ಕಾಂಗ್ರೆಸ್ನವರು ಕರೆದು ನಮಗೆ ಪಕ್ಷ ಒಳ್ಳೆಯದಾದರೆ ಏನಾಯಿತು, ಇವತ್ತು ವಿ ಆರ್ ಡೂಯಿಂಗ್ ವೆರಿ ಗುಡ್ ಜಾಬ್. ಯಾರು ಕೊಟ್ಟಿದ್ದಾರೆ ಇಷ್ಟು ದೊಡ್ಡ ಯೋಜನೆಗಳನ್ನೆಲ್ಲ ಮಾಡಿದ್ದೇವೆ. ಇವತ್ತು ಅಚೀವ್ಮೆಂಟ್, ಪುತ್ತೂರಿಗೂ ಹಾಗೆ ಅಚೀವ್ಮೆಂಟ್ ಮಾಡಿದ್ದೀನಿ. ಇನ್ನು ಎರಡೂವರೆ ವರ್ಷ ಇದೆ ಅಚೀವ್ಮೆಂಟ್ ಮಾಡಿ. ಏನು ಕನಸಿದೆ ಸರ್ ಕೊನೆ? ಮೆಡಿಕಲ್ ಏನು ಮಾಡಬೇಕು ಅಂತ ಇದ್ದೀರಾ? ನೋಡಿ, ಪುತ್ತೂರನ್ನು ಬದಲಾವಣೆ ಮಾಡಲಿಕ್ಕೆ ಬೇಕಾದಷ್ಟಿದೆ. ಪುತ್ತೂರನ್ನು ಯು ಕ್ಯಾನ್ ಬಿಲ್ಟ್ ಎ ನ್ಯೂ ಪುತ್ತೂರ್ ಬೈ 2032 ಅಲ್ಲಿ. ನಮ್ಮ ಬನ್ನೂರಿಗೆ ಏನು ಮೆಡಿಕಲ್ ಕಾಲೇಜ್ಗೆ ಏನು ಜಾಗ ಇಟ್ಟಿದ್ವಿ, ಅದನ್ನು ಮಣಿಪಾಲ್ ಥರ ಮಾಡ್ಬೋದು. ಮಣಿಪಾಲ್ ಥರ ಮಾಡ್ಬೋದು. ನಮ್ಮ ರಿವರ್ ಬ್ಯಾಂಕ್ಸು ಅಂದರೆ ನದಿ ತೀರಗಳನ್ನು ಒಳ್ಳೆ ಹೋಮ್ ಸ್ಟೇ ಅದಕ್ಕೆ ಇದಕ್ಕೆ ಭಾರಿ ಚೆನ್ನಾಗಿ ಮಾಡ್ಬೋದು. ಅದಕ್ಕೆ ಜನ ಇಲ್ಲಿಂದ ಬರ್ಬೋದು ಅಂತ ನೀವು ಕೇಳ್ಬೋದು. ಇವತ್ತು ಸುಬ್ರಹ್ಮಣ್ಯ ಧರ್ಮಸ್ಥಳ ಬರುವ ಯಾತ್ರಾದಿಗಳೇ ನಮಗೆ ಸಾಕು, ಬೇರೆ ಏನು ಬೇಕಿಲ್ಲ. ಉಪ್ಪಿನಂಗಡಿಯಲ್ಲಿ ಡ್ಯಾಮ್ ಆದರೆ ಆ ನೀರು ನಿಲ್ಲುವಂಥ ಚಂದ ಇದೆ ಅಲ್ಲ, ಇದ್ರಲ್ಲ ಬ್ಯೂಟಿಫಿಕೇಶನ್ ಆಫ್ ಪುತ್ತೂರು, ಬೇರೆ ಏನು ಬೇಡ, ಅದೇ ಸಾಕು ನಮಗೆ. ಕಠಾರದಲ್ಲಿ ಡ್ಯಾಮ್ ಆದರೆ ಅಲ್ಲಿವರೆಗೆ ನೀರುವಂಥ ನೀರು ಅಲ್ಲ, ಅದೇ ಬ್ಯೂಟಿಫಿಕೇಶನು. ಅದಕ್ಕಿಂತ ಏನು ಪ್ರಾಕೃತಿಕ ಸೌಂದರ್ಯ ಅಂತ ಹೇಳ್ತಾರೆ. ಅದನ್ನು ಇಂಪ್ರೂವ್ಮೆಂಟ್ ಮಾಡಿದ್ರೆ ಅದಕ್ಕಿಂತ ಬೇರೆ ಕೊಡುಗೆಗಳೇ ಇಲ್ಲ ಅಂತ ನಾನು ಹೇಳುವಂಥದ್ದು. ಡ್ಯಾಮು, ಆ ನೀರು, ಅದರಲ್ಲಿ ಬೋಟಿಂಗು, ಅದರ ಪಕ್ಕ ರಿಸೋರ್ಟ್ಗಳು, ಇದೆಲ್ಲ ಬಂದರೆ ನಮ್ಮಲ್ಲಿ ಹಾಸ್ಪಿಟಾಲಿಟಿ ಎವ್ರಿಥಿಂಗ್ ವಿ ಹ್ಯಾವ್. ನಮ್ಮಲ್ಲಿರುವಂಥ ಫುಡ್ಡು, ಹಾಸ್ಪಿಟಾಲಿಟಿ ಇದೆಲ್ಲ ಬ್ಯೂಟಿಫುಲ್ ಆಗಿದೆ. ಸಮಯಾವಕಾಶ ಕೊಟ್ಟರೆ ಈ ಸಲ ಒಂದು ಅರ್ಧ ಮೆಡಿಕಲ್ ಕಾಲೇಜ್ ಬಂದರೆ ಅಲ್ಲಿ ಇನ್ನು ಫಿಸಿಯೋಥೆರಪಿ ಕಾಲೇಜು, ನರ್ಸಿಂಗ್ ಕಾಲೇಜು, ಆಯುರ್ವೇದ ಹಾಸ್ಪಿಟಲು ಇದನ್ನೆಲ್ಲ ಮಾಡಿದರೆ ಅದೊಂದು ದೊಡ್ಡ ಸಿಟಿಯಾಗಿ ಬೆಳೀತದೆ. ಈ ಕಡೆ KMF ಇಂಥ ಇಂಡಸ್ಟ್ರಿಗಳು ಇನ್ನೊಂದು 2-3 ಜನ ನನ್ನ ಹತ್ರ ಕೇಳಿದ್ದಾರೆ, 300 ಕೋಟಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಸರಿಯಾಗಿ ಸ್ಪಂದನೆ ಕೊಡಲಿಕ್ಕೆ ನಮ್ಮ ಕೈಯಿಂದ ಆಗ್ತಾ ಇಲ್ಲ. ಸರ್ಕಾರದ ಕಾನೂನುಗಳು, ಇದು 30 ಎಕರೆ ಜಾಗ ಒಬ್ಬ ಕೇಳಿದ್ದಾರೆ ಮೊನ್ನೆ ನನ್ನ ಹತ್ರ, 300 ಕೋಟಿ ಹಾಕ್ತೀನಿ, 1,500 ಜನರಿಗೆ ಕೆಲಸ ಕೊಡ್ತೀನಿ, ಜಾಗ ಕೊಡು, ಟ್ರೈ ಮಾಡ್ತಾ ಇದ್ದೇನೆ. ಧಾರ್ಮಿಕ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಿದರೆ ಜನ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಬೇರೆ ಬೇರೆ ಕಡೆಯಿಂದ ಬಂದರೆ ರಿಕ್ಷಾದಲ್ಲಿಂದ ಆಟೋ, ಕಾರು ಎಲ್ಲದಕ್ಕೂ ವ್ಯಾಪಾರ ಆಗ್ತದಲ್ಲ. ಒಂದು ಮೆಡಿಕಲ್ ಕಾಲೇಜ್ ಬಂದರೆ ಒಂದು 7-7.5 ಸಾವಿರ ಜನ ಬರ್ತಾರೆ. ಆ ಕಡೆ ಪಶುವೈದ್ಯಕೀಯ ಕಾಲೇಜ್ ಬಂದರೆ ಅಲ್ಲಿಂದ 1,500-2,000 ಜನ ಬರ್ತಾರೆ. ಬಂದ ಕೂಡಲೇ ಮನೆಯಲ್ಲಿ PGಗಳು ಸ್ಟಾರ್ಟ್ ಆಗ್ತದೆ, ಹೋಟೆಲುಗಳು, ಅವರ ತಂದೆ ತಾಯಿ ಬರ್ತಾರೆ, ಕಂಪನಿಯವರು ಬರ್ತಾರೆ, ಬೇರೆ ಕಡೆ ಡೆಲಿಗೇಟ್ಸ್ ಬರ್ತಾರೆ. ಇದರಿಂದ ಪುತ್ತೂರು ಇಂಪ್ರೂವ್ ಮಾಡಲಿಕ್ಕೆ ಏನು ತೊಂದರೆಗಳೇನಿಲ್ಲ, ಮನಸ್ಥಿತಿ ಬೇಕಿತ್ತು. ನಾನು ಕೂಡ ಹಿಂದೆ ಆಲೋಚನೆ ಮಾಡ್ತಾ ಇದ್ದೆ, ಭಾಷಣ ಕೇಳ್ತಾ ಇದ್ದೆ, ಪುತ್ತೂರನ್ನು ಅಭಿವೃದ್ಧಿ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತೆಲ್ಲ, ಎಲ್ಲ ಪಕ್ಷಾತೀತವಾಗಿ ಹೇಳು, ಕಾಂಗ್ರೆಸ್ BJP ಎಲ್ಲ ಹೇಳ್ತಾ ಇದ್ರು. ಆಗಿದ್ದೇನು ಸ್ವಾಮಿ, ಬದಲಾವಣೆ ಬೆಂಚ್ ಮಾರ್ಕ್ ವರ್ಕ್. ರಸ್ತೆ ಗಿಸ್ತೆ ಆಗ್ತದೆ ಹೋಗ್ತಾ ಬಿಡಿ, ಯಾರಾದ್ರೂ ಮಾಡ್ತಾರೆ. ಮೆಡಿಕಲ್ ಕಾಲೇಜ್ ಇಸ್ ಬೆಂಚ್ ಮಾರ್ಕ್, ಕುಡಿಯುವ ನೀರು ಇಸ್ ಬೆಂಚ್ ಮಾರ್ಕ್, ಡ್ರೈನೇಜ್ ಸಿಸ್ಟಮ್ ಇಸ್ ದ ಬೆಂಚ್ ಮಾರ್ಕ್, ಬ್ರಿಂಗಿಂಗ್ ಇಂಡಸ್ಟ್ರಿ ಇಸ್ ದ ಬೆಂಚ್ ಮಾರ್ಕ್. ದಿಸ್ ಆಲ್ ಹ್ಯಾಸ್ ಟು ಹ್ಯಾಪನ್ ಅಲ್ಲ. ಅದರ್ವೈಸ್ ಹೌ ನಮ್ಮ ಮಕ್ಕಳಿಗೆ ಹೇಗೆ ಉದ್ಯೋಗ ಕೊಡ್ತೀರಿ ನೀವು? ಉದ್ಯೋಗ ಕೊಡದಿದ್ರೆ, ನಿಮಗೆ ದುಡ್ಡು ಇಲ್ಲೇ ಬರದಿದ್ರೆ ಏನೂ ಆಗ್ತದೆ? ದುಡ್ಡು ಬಂದು ಬೀಳಬೇಕು ಬೇರೆ ಬೇರೆ ಕಡೆಯಿಂದ, ಅದನ್ನಾಗುವಂಥ ಕೆಲಸಗಳು ಆಗಬೇಕು. ಆ ಮೂಲಕ ಪುತ್ತೂರಿನ ಅಭಿವೃದ್ಧಿಯನ್ನು ಮಾಡೋ ಕನಸನ್ನು ಕಂಡಿದ್ದೀನಿ. ಸರ್, ಈಗ ನಮ್ಮ ಕರಾವಳಿ ಅಂತ ಹೇಳಿದ್ರೆ ಒಂದು ಬುದ್ಧಿವಂತರ ಜಿಲ್ಲೆ ಇದು. ಇಲ್ಲಿ ಒಂದಷ್ಟು ಬ್ಯಾಂಕ್ಗಳನ್ನು ಕೊಟ್ಟಿದ್ದೇವೆ, ಕೆನರಾ ಬ್ಯಾಂಕ್, ವಿಜಯ ಬ್ಯಾಂಕ್, ಕಾರ್ಪೊರೇಷನ್, ಎಷ್ಟು ಬ್ಯಾಂಕ್ ವಿದ್ಯೆ ಅನ್ನೋದು ಕರಾವಳಿ. ಬ್ಯಾಂಕ್, ಉದ್ಯಮ ಅಂದ್ರೆ ಬಿಸ್ನೆಸ್ ಅಂದ್ರೆ ಕರಾವಳಿ. ಹೌದು. ಈ ಕಡಲ ನಗರಿ, ಕಡಲುಗಳು ಬೇಕಾದ ಸಮುದ್ರಗಳಿವೆ, ಇಲ್ಲಿ ಪ್ರವಾಸೋದ್ಯಮ ಇದೆಲ್ಲ ಮಾಡ್ಬೋದು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಮಂಗಳೂರನ್ನು ನೋಡಿದ್ರೆ ಆಗ್ಬೋದು, ಪುತ್ತೂರು ಒಂದು 8 ಗಂಟೆ ಆಗುವ ಕ್ಲೋಸ್ ಆಗ್ತಾ ಇದೆ, ಎಲ್ಲ ಫುಲ್ ಬಂದ್ ಆಗ್ತಾ ಇದೆ ನೋಡಿ. ಸೊ ನಿಮ್ಮ ಈ ಕನಸಿಗೆ ಅದು ಅಡ್ಡಿ ಆಗುದಿಲ್ವಾ ಈ ರೀತಿಯಾಗಿ ನೋಡಿದ್ರೆ? ನನಗೆ ಒಮ್ಮೆ ಉಂಟಲ್ಲ,
ನೀವೇ ವಾಟರ್ ಕೊಟ್ಟಿದ್ರಂತ ಒಂದು time ಅಲ್ಲಿ ಕೋಪನು ಪುತ್ತೂರಲ್ಲಿ. ಬರ್ತದೆ, ಕೋಪನು ಬರ್ತದೆ, ಹ. ಆಗುದಿಲ್ಲ ಅನ್ನೋಂತ ಒಂದು ಕಿಚ್ಚು ಬರ್ತದೆ ಮನಸ್ಸಲ್ಲಿ. ಹ. ಯಾಕೆ ಟೂರಿಸಂ ಇಂಪ್ರೂವ್ ಮಾಡಬಾರ್ದು? ಹೌದು. ಎಲ್ಲ ಯಂಗ್ಸ್ಟರ್ಗೆ ಪವರ್ ಕೊಡಬೇಕು. ಹ್ಮ್. ಯಾಕೆ ಆಗುದಿಲ್ಲ? ಎಲ್ಲ ಆಗ್ತದೆ. ಹ್ಮ್. ಒಂದು ಮೊನ್ನೆ ನಾನೊಂದು ಟೂರಿಸಂ ಮೀಟಿಂಗ್ ಅಲ್ಲಿ ಹೇಳಿದೆ, ಒಂದು 50 ಎಕರೆ ಸಮುದ್ರದ ತಡಿಯ ಜಾಗವನ್ನು ಅಕ್ವೈರ್ ಮಾಡಿ ದುಡ್ಡು ಕೊಡಿ, ಹ್ಮ್. 5 ಎಕರೆ ಒಂದು ಹೋಟೆಲ್ನವರಿಗೆ ಕೊಡಿ. ಹ್ಮ್. ಹೋಟೆಲ್ ಬರುದಿಲ್ವಾ? 5 star ನೀವು hotel ಇಲ್ಲ. ಬೇಕಲ್ಲಿ ನೋಡಿ, ಬೇಕಲ್ ನಮ್ಮ ಹೌದು. ಪಕ್ಕ ಹೌದು. ಎಲ್ಲೆಲ್ಲಿಂದ ಜನ ಬರ್ತಾರೆ. ಹೌದು.